ಪ್ರಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಇದು ನನ್ನ ಸಾಕ್ಷಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನೀವು ಹಲವು ದಿನಗಳಿಂದ ನೋಡಿ ಬಂದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಜನರು ತಮ್ಮ ಜೀವಿತಗಳಲ್ಲಿ ಆದಂಥ ಘಟನೆಗಳು, ಯಾವ ರೀತಿಯಾಗಿ ಅವರು ಬೆಳೆದ್ರು, ಅದರ ನಂತರ ಯಾವ ರೀತಿಯಾಗಿ ಅವರು ಕಷ್ಟಗಳನ್ನು ಎದುರಿಸಿದ್ರು ಮತ್ತು ಯಾವ ರೀತಿಯಾಗಿ ಯೇಸು ಸ್ವಾಮಿಯ ಪರಿಚಯವಾಯಿತು ಎಂಬುದಾಗಿ ಹೇಳುವುದೇ ಇದು ನನ್ನ ಸಾಕ್ಷಿಯಾಗಿದೆ. ಇದು ನನ್ನ ಸಾಕ್ಷಿ ಹೇಳುವುದರಿಂದ, ನಮ್ಮ ಸಾಕ್ಷಿಗಳನ್ನು ನಾವು ಇತರರೊಂದಿಗೆ ಹಂಚುವುದರಿಂದ ಮೊದಲನೇದಾಗಿ ದೇವರ ಮಹಿಮೆಯಾಗ್ತದೆ. ನಮ್ಮ ಜೀವಿತದಲ್ಲಿ ಆದಂಥ ಕಾರ್ಯಗಳನ್ನು ನಾವು ತಿಳಿಸುವುದರಿಂದ ನಮ್ಮ ದೇವರು ಮಹಿಮೆ ಹೊಂದುವುದಲ್ಲದೆ ಎಷ್ಟೋ ಜನರು ಸಾಕ್ಷಿಯನ್ನು ಕೇಳುವುದರಿಂದ ಅವರ ಜೀವಿತದಲ್ಲೇ ಒಂದು ಪ್ರೋತ್ಸಾಹವನ್ನು ಅವರು ಹೊಂದಿಕೊಳ್ಳುತ್ತಾರೆ. ಇವತ್ತಿನ ದಿನದಲ್ಲಿ ನಮ್ಮೊಂದಿಗೆ ತಮ್ಮ ಜೀವಿತದ ಅನುಭವಗಳನ್ನು ಹಂಚಿಕೊಳ್ಳಲು ದಿವ್ಯಶ್ರೀ ಅವರು ನಮ್ಮೊಂದಿಗಿದ್ದಾರೆ. ದಿವ್ಯಶ್ರೀ, ನಿಮ್ಮನ್ನು ಇದು ನನ್ನ ಸಾಕ್ಷಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ದೇವ್ರ ಕೃಪೆಯಿಂದ. ಸ್ತೋತ್ರ. ದಿವ್ಯಶ್ರೀ, ನಿಮ್ಮ ಊರು? ನಮ್ಮೂರು ಬೆಂಗಳೂರು. ನಾನು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಹುಟ್ಟಿ ಬೆಳೆದದೆಲ್ಲ ಬೆಂಗಳೂರಲ್ಲಿ. ಓಕೆ. ಹೇಗಿದೆ ನಿಮ್ಮ ಬಾಲ್ಯ ಜೀವಿತದ ಬಗ್ಗೆ ಹೇಳೋದಾದ್ರೆ ಹೇಗಿತ್ತು ಆ ದಿನಗಳು? ಬಾಲ್ಯ ಜೀವಿತ ಕಷ್ಟದಿಂದನೇ ಬಂದಿರೋದು. ಕಷ್ಟವೇ? ಯಾವ ರೀತಿಯಲ್ಲಿ ಕಷ್ಟ ಅಂದರೆ? ನಾನು ನಮ್ಮ ತಂದೆ ತಾಯಿ ಜೊತೆ ಬೆಳೆದಿಲ್ಲ. ಸ್ವಲ್ಪ ದಿನ 4-5 ವರ್ಷ ನಮ್ಮ ತಂದೆ ತಾಯಿ ಜೊತೆ ಇರಲಿಲ್ಲ. ನಾನು ಬೇರೆಯವ್ರ ಮನೇಲಿದ್ದೆ. ನಮ್ಮ ಅಪ್ಪವರ ತಂದೆ ಅಣ್ಣ ತಮ್ಮ ಆ ಥರ ಅವ್ರ ಜೊತೆ. ದೊಡ್ಡಪ್ಪ ಅವರ ಜೊತೆ ಎಲ್ಲ ಇದ್ರಿ ನೀವು? ಅಕ್ಕ ಅವ್ರ ಜೊತೆ ಇದ್ದೆ. ತಂದೆದು ಅಕ್ಕನ ಜೊತೆ? ದೊಡ್ಡಮ್ಮನ ಜೊತೆ ಇದ್ರಿ? ಅವ್ರ ಜೊತೆ ಇದೆ. ಮತ್ತೆ ನಮ್ಮ ಅಮ್ಮವರ ತಮ್ಮವ್ರ ಜೊತೆ ಆ ಥರ ಒಂದೊಂದು ವರ್ಷ ಆ ಥರ ಬೆಳೆದೆ. ನಿಮ್ಮ ತಂದೆ ತಾಯಿಗಳೊಟ್ಟಿಗೆ ನೀವು ಬೆಳಿಲಿಲ್ಲ. ಆಮೇಲೆ ಸ್ವಲ್ಪ 8th ಸ್ಟ್ಯಾಂಡರ್ಡ್ಗೆ ನಮ್ಮ ತಂದೆ ತಾಯಿ ಜೊತೆ ಬಂದೆ. ಯಾವ ಕಾರಣಕ್ಕೆ ನೀವು ಚಿಕ್ಕ ಪ್ರಾಯದಲ್ಲಿ ದೂರ ಇದ್ರಿ ತಂದೆ ತಾಯಿಗಳಿಂದ? ನಮ್ಮ ತಂದೆ ತಾಯಿ ಅವರಿಬ್ರು ಜಗಳ ಮಾಡ್ಕೊಂಡು ಹೋಗಿದ್ದು. ನಮ್ಮ ತಂದೆಯ ಸಮಸ್ಯೆ ನಿಮಿತ್ತವಾಗಿ. ಓಕೆ. ಎಷ್ಟು ಮಂದಿ ಮಕ್ಕಳು ನೀವು ನಿಮ್ಮ ತಂದೆ ತಾಯಿಗೆ? ನಮ್ಮ ತಂದೆ ತಾಯಿಗೆ 3 ಜನ ಮಕ್ಕಳು. ಓಕೆ. 3 ಜನ ಮಕ್ಕಳಲ್ಲಿ ನೀವು ಎಷ್ಟನೇ? ನಾನು ಫಸ್ಟ್. ಮತ್ತೆ ನಿಮ್ಮ ನಂತರದವರು? ನನ್ನ ನಂತರದವರು 2 ತಮ್ಮಂದಿರಿದ್ದಾರೆ. ಒಬ್ಬನ ಹೆಸರು ಚೇತನ್, ಇನ್ನೊಬ್ಬರ ಹೆಸರು ನಂದನ್ ಅಂತ. ಓಕೆ. ನಿಮ್ಮ ನಂತರ 2 ತಮ್ಮಂದಿರು. ಓಕೆ. ತಂದೆ ತಾಯಿಗಳ ಸಮಸ್ಯೆ ನಿಮಿತ್ತವಾಗಿ ನಿಮಗೆ ಬೇರೆ ಕಡೆ ಇರಿಸಬೇಕಾಯ್ತು. ನಿಮ್ಮ ತಮ್ಮಂದಿರು ಸಹ ದೂರನೇ ಇದ್ರ? ಇಲ್ಲ, ಅವರಿಬ್ರು ನಮ್ಮ ತಾಯಿ ಜೊತೆನೇ ಇದ್ರು. ನಾನು ಮಾತ್ರ ಸಪರೇಟ್ ಇದ್ದೆ. ಓಕೆ. ಆಗ ತಂದೆ ನಿಮ್ಮೊಟ್ಟಿಗೆ ಇರಲಿಲ್ಲ? ಓಕೆ. ಹಾಗಾದ್ರೆ ಚಿಕ್ಕ ಪ್ರಾಯದಲ್ಲಿ ಸಮಸ್ಯೆಗಳನ್ನು ನೋಡಿ ಬೆಳೆದಿದ್ರಿ ನೀವು? ಓಕೆ. 8th ಸ್ಟ್ಯಾಂಡರ್ಡ್ ನಂತರ ನೀವು ಮತ್ತೆ ನಿಮ್ಮ ಮನೆಗೆ? ತಂದೆ ತಾಯಿ ಇಬ್ರು ಒಟ್ಟಿಗೆ ಆದ್ರು. ನಾವು 3 ಜನ, ನಮ್ಮ ಫ್ಯಾಮಿಲಿ ಚೆನ್ನಾಗಿತ್ತು. ಅದಾದ ನಂತರ ಓಕೆ. 8th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಮತ್ತೆ ತಂದೆ ನಿಮ್ಮ? ಓಕೆ. ನಿಮಗೆ ಸಂತೋಷ ಆಗಿರ್ಬೇಕು ನಿಜವಾಗ್ಲೂ. ಅಷ್ಟು ಚಿಕ್ಕ ಇರುವಾಗಲೇ ತಂದೆ ತಾಯಿಗಳಿಂದ ನೀವು ದೂರ ಇದ್ರಿ. ಆದ್ರೆ 8th ಸ್ಟ್ಯಾಂಡರ್ಡ್ ಬರುವಾಗ ಓಕೆ ನಿಮ್ಮ ಕುಟುಂಬ ಮತ್ತೆ ಒಂದಾಯ್ತು. ಓಕೆ. ಆಮೇಲೆ ಹೇಗಿತ್ತು? ಆಮೇಲೆ ಮತ್ತೆ ಒಂದು 3 ಇಯರ್ಸ್ ಜೊತೆಗೆ ಇದ್ವಿ. ಆಮೇಲೆ ನಮ್ಮ ತಂದೆ ಮತ್ತೆ ಏನೇನೋ ಪ್ರಾಬ್ಲಮ್ ಆಗಿ ಮತ್ತೆ ಹೋದ್ರು ಅವರು. ಮತ್ತೆ ನಮ್ಮ ತಾಯಿಗೆ ತುಂಬ ಕಷ್ಟ ಬಂತು. ಅವ್ರು ನಮ್ಮ 3 ಜನ ಮತ್ತೆ ನೋಡ್ಕೋಬೇಕಿತ್ತು. ಅವ್ರ ಕೆಲಸ ಏನಾದ್ರು ಮಾಡ್ತಿದ್ರ ಆಗ ಗಾರ್ಮೆಂಟ್ಸ್ಗೆ ಹೋಗಿದ್ರು. ಇಲ್ಲ, ನಮ್ಮ ತಾಯಿ ಅದುವರೆಗೂ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ಅದಕ್ಕಿಂತ ಮುಂಚೆ ಅಂಗಡಿ ಮಾತ್ರ ನೋಡ್ಕೊಳ್ತಾ ಇದ್ರು. ಯಾವ ಅಂಗಡಿ ಇತ್ತು? ಸ್ವಂತ ರೇಷನ್ ಅಂಗಡಿ, ಪ್ರೊವಿಷನಲ್ ಸ್ಟೋರ್ ಅಲ್ಲಿ. ಓಕೆ. ಅದು ನೋಡ್ಕೊಳ್ತಾ ಇದ್ರು. ಅದಾದ್ಮೇಲೆ ಬೆಂಗಳೂರಿಗೆ ಬಂದ್ಮೇಲೆ ಅವ್ರು ಎಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ. ನಂತರ ನಮ್ಮ ತಂದೆ 10th ಸ್ಟ್ಯಾಂಡರ್ಡ್ ನಾನು ಎಂಡಲ್ಲಿ ಓದುವಾಗ 10th ಸ್ಟ್ಯಾಂಡರ್ಡ್ ಓದುವಾಗ ನಮ್ಮ ತಂದೆ ಮತ್ತೆ ಹೋದ್ರು. ಓಕೆ. ಅವರಿಬ್ರು ಜಗಳ, ಚಿಕ್ಕ ಪುಟ್ಟ ಜಗಳ, ತುಂಬ ದೊಡ್ಡದಂತಲ್ಲ, ಚಿಕ್ಕ ಪುಟ್ಟ ಮನಸ್ತಾಪ, ಅಷ್ಟಕ್ಕೆ ದೂರ ಆದರು. ಅದಾದಮೇಲೆ ಮತ್ತೆ ನಮ್ಮ ತಾಯಿ ಅದುವರೆಗೂ ಕೆಲ್ಸಕ್ಕೆ ಹೋಗಿರಲಿಲ್ಲ. ಆಮೇಲೆ ಅವರು ಕೆಲ್ಸಕ್ಕೆ ಹೋದ್ರು, ಗಾರ್ಮೆಂಟ್ಸ್ಗೆ ಹೋದ್ರು. ಓಕೆ. ನಿಮ್ದು ಪ್ರೊವಿಷನ್ ಸ್ಟೋರ್ ಇತ್ತಲ್ಲ, ಅದು ಏನಾಯ್ತು? ಅದು ನಮ್ಮ ತಾಯಿ ಭದ್ರಾವತಿ, ಶಿವಮೊಗ್ಗ ಅಲ್ಲಿ ನೋಡ್ಕೊಳ್ತಾ ಇದ್ರು. ಆಮೇಲೆ ನಾವು ಬೆಂಗಳೂರಲ್ಲಿರುವಾಗ ಓಕೆ ಬೆಂಗಳೂರಿಗೆ ಬಂದಮೇಲೆ 3 ಇಯರ್ಸ್ ನಮ್ಮ ತಂದೆ ಜೊತೆಯಲ್ಲಿದ್ದರು. ಅದಾದಮೇಲೆ ಅವ್ರು ಹೋದ್ರು. ಮತ್ತೆ ತಂದೆ ತಾಯಿಗಳ ಅವರ ಜೀವಿತದ ಸಮಸ್ಯೆಯಿಂದ ಮಕ್ಕಳು ಸಹ ಕಷ್ಟ ಅನುಭವಿಸುವಂತ. ನಾನು ತುಂಬ ನೋವು ಅನುಭವಿಸ್ಬಿಟ್ಟಿದ್ದೀನಿ. ಚಿಕ್ಕ ಪ್ರಾಯದಲ್ಲಿ ನಾವು ಹೇಳಿದ್ರೆ ಮನಸ್ಸು ತುಂಬ ಒಂಥರ ಸಾಫ್ಟ್ ಆಗಿರ್ತದೆ. ಆ ಸಮಯದಲ್ಲಿ ತಂದೆ ತಾಯಿಗಳ ಪ್ರೀತಿ ಚಿಕ್ಕ ಮಕ್ಕಳಿಗೆ ಎಷ್ಟು ಪ್ರೀತಿ ಮಾಡಿದ್ರು ಕಡಿಮೆ. ಚಿಕ್ಕ ಪ್ರಾಯದಲ್ಲಿ ಆ ಪ್ರೀತಿ ಸಿಗದೆ ನೀವು ಬೆಳೆದ್ರಿ. ನಿಜವಾಗ್ಲೂ ಒಂದು ಕಷ್ಟದ ಜೀವಿತ. ಓಕೆ. 10th ಸ್ಟ್ಯಾಂಡರ್ಡ್ ಅಲ್ಲಿರೋ ಮತ್ತೆ ತಂದೆ ಬಿಟ್ಟು ಹೋದ್ರು? ತಂದೆ ಹೋದ್ರು. ಆಮೇಲೆ ಫೀಸ್ಗೂ ಸಹ ಕಟ್ಟೋದು ತುಂಬ ಕಷ್ಟ ಆಯಿತು 10th ಸ್ಟ್ಯಾಂಡರ್ಡಲ್ಲಿ. ಆಮೇಲೆ ನಮ್ಮ ತಾಯಿನೇ ಅಡ್ಜಸ್ಟ್ ಮಾಡಿ ಕೆಲ್ಸಕ್ಕೆ ಹೋಗಿ ನಮ್ಮನ್ನು ಸಾಕಿದ್ರು.
ಓಕೆ, 3 ಮಕ್ಕಳನ್ನು ಸಹ 3 ಜನನು ನಮ್ಮ ತಾಯಿನೇ ಸಾಕಿದ್ರು. ಯಾರಾದ್ರೂ ಕುಟುಂಬದವರು ಸಪೋರ್ಟ್ ಇದ್ರ ನಿಮ್ಮ? ಸಪೋರ್ಟ್ ಅಂದ್ರೆ ಸುಮ್ಮನೆ ಬಂದು ಹೋಗೋರು ಹೊರತು ಯಾರು ಸಪೋರ್ಟ್ ಮಾಡ್ತಿರ್ಲಿಲ್ಲ. ಜಸ್ಟ್ ಬಾಯಿ ಮಾತಿಗೆ? ಬಾಯಿ ಮಾತಿಗೆ ಮಾತ್ರ ಚೆನ್ನಾಗಿ ಮಾತಾಡ್ಸ್ತಿದ್ರು. ಹಣಕಾಸು ವ್ಯವಸ್ಥೆಯಲ್ಲಿ ಏನೂ ಇಲ್ಲ. ಅದೇ ತಾಯಿಗೆ ಕಷ್ಟಪಟ್ಟು ದುಡಿದೇ ಸಾಕ್ಬೇಕಿತ್ತು. ಆಮೇಲೆ ಅದೇ ಹೌದು. ಓಕೆ, ಮತ್ತೆ 10th ಸ್ಟ್ಯಾಂಡರ್ಡ್ ನಂತರ? 10th ಸ್ಟ್ಯಾಂಡರ್ಡ್ ನಂತರ ಆಮೇಲೆ PUC ಮಾಡಿದೆ. ಆಮೇಲೆ BCom ಆಯಿತು. BCom ಮಾಡಿದ್ರಿ ನೀವು? BCom ಮಾಡಿದೆ. ಹೇಗಿತ್ತು ಆ ಒಂದು PUC BCom ಟೈಮಿನ ನಿಮ್ಮ ಒಂದು ಆ ಟೈಮ್ ಹೇಗಿತ್ತು? ಆಗ ತುಂಬ ಕಷ್ಟ ಇತ್ತು. ಪ್ರತಿಯೊಂದು ಹಣಕ್ಕಂತೂ ತುಂಬ ಸಮಸ್ಯೆ. ಆದರೆ ನಮ್ಮಲ್ಲಿ ಅವಾಗ ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿಲಿ ಎಲ್ಲರೂ ಒಂದಾಗಿದ್ವಿ, ಒಟ್ಟಾಗಿದ್ವಿ. ಅಷ್ಟೊತ್ತಿ ತಂದೆ ಮತ್ತೆ ಬಂದಿದ್ರು? ಇಲ್ಲ ಇರಲಿಲ್ಲ. ತಂದೆ ಇರಲಿಲ್ಲ. ಓಕೆ, ತಾಯಿ ಮತ್ತೆ ನೀವು 3 ಮಕ್ಕಳು? 3 ಜನ. ಪರವಾಗಿಲ್ಲ, ಕಷ್ಟದಲ್ಲೂ ಸಹ ಒಂಥರ ಸಮಾಧಾನದಲ್ಲಿದ್ರಿ. ತಾಯಿ ದುಡ್ದು ಸಾಕ್ತಿದ್ರು ನಿಮ್ಮನ್ನು. ಓಕೆ, BCom ಮತ್ತೆ ಕಂಪ್ಲೀಟ್ ಮಾಡಿದ್ರಿ ನೀವು? BCom ಆಯಿತು. ಓಕೆ, ನೀವು ಹೇಳಿದ್ರಿ ಚಿಕ್ಕ ಪ್ರಾಯದಲ್ಲಿ ಸಹ ಕಷ್ಟ. PUC ಮಾಡಿದ್ರಿ, BCom ಮಾಡಿದ್ರಿ. ಆ ಒಂದು ಎಜುಕೇಶನ್ ಟೈಮ್ ಫುಲ್ ಹೇಳುದಾದ್ರೆ ಅದು ಸ್ಟ್ರಗಲ್, ಒಂದು ಹೋರಾಟ ಮಾಡಿಯೇ ನೀವು ಬದುಕಿದ್ರಿ. BCom ಅಲ್ಲೂ ಅಷ್ಟೇ ಈವ್ನಿಂಗ್ ಕಾಲೇಜ್ಗೆ ಹೋಗ್ತಾ ಇದ್ವಿ. PUC ಆದ್ಮೇಲೆ ಈವ್ನಿಂಗ್ ಕಾಲೇಜ್ ಹೋಗ್ತಿದ್ರಿ ನೀವು? ಪಾರ್ಟ್ ಟೈಮ್ ಜಾಬ್ ಎಲ್ಲ ಮಾಡ್ತಾ ಇದ್ವಿ. ಜಾಬ್ ಮಾಡ್ತಿದ್ರಿ ನೀವು? ಏನ್ ಕೆಲಸ ಮಾಡ್ತಿದ್ರಿ? ಡೇಟಾ ಎಂಟ್ರಿ ಜಾಬ್ ಮಾಡ್ತಾ ಇದ್ದೆ. ಅಂದರೆ 10th ಆದಮೇಲೆ ನಾನು ಒಂದು ಕ್ಲಿನಿಕ್ ಹೋದೆ ಕೆಲಸಕ್ಕೆ. ಅದಾದ ನಂತರ PUC ಮಾಡಿಕೊಂಡೆ. PUC ಆದಮೇಲೆ BComಗೆ ಸೇರೋಕ್ಕಾಗಲಿಲ್ಲ ಅಂದರೂ ಬೇರೆ ಒಂದು ಫ್ರೆಂಡ್ ಮುಖಾಂತರ ನಾನು ಸೇರಿಕೊಂಡೆ ಕಾಲೇಜ್ಗೆ. ಓಕೆ, ಈವ್ನಿಂಗ್ ಕಾಲೇಜ್ಗೆ ಹೋದೆ. ಈವ್ನಿಂಗ್ ಕಾಲೇಜ್ ಸೇರಿಕೊಂಡೆ. ಆಮೇಲೆ ಬೆಳಗ್ಗೆ ಹೊತ್ತು ಜಾಬ್ ಮಾಡ್ತಾ ಇದ್ದೆ, ಡೇಟಾ ಎಂಟ್ರಿ ಆ ಥರ. ಓಕೆ, ಡೇಟಾ ಎಂಟ್ರಿ. ಓಕೆ, ಅಂದ್ರೆ ನೀವೇ ದುಡ್ದು ಅದೇ ದುಡ್ಡಲ್ಲಿ ನೀವು ನಿಮ್ಮ ಎಜುಕೇಶನ್ ಮಾಡಿದ್ರಿ ನೀವು? ಓಕೆ, ರಿಯಲಿ ನಿಮ್ಮನ್ನು ಹೊಗಳುವಂಥದ್ದೇ. ಅಷ್ಟು ಕಷ್ಟಪಟ್ಟು ನೀವು. ತಾಯಿ ತುಂಬಾ ಸಪೋರ್ಟ್ ಮಾಡಿದ್ರು. ತಾಯಿ ಸಹ ಸಪೋರ್ಟ್ ಮಾಡಿದ್ರು. ತಾಯಿ ಸಹ ಏನ್ ಮಾಡೋದು ಅಂದ್ರೆ ಬೇರೆ 2 ಮಕ್ಕಳಿದ್ದಾರೆ, ಅವರನ್ನು ನೋಡ್ಕೊಳ್ಬೇಕು. ಅವರಿಬ್ರು ಚೆನ್ನಾಗಿ ನೋಡ್ಕೊಂಡ್ರು. ಅಂದ್ರೆ ತುಂಬಾ ಚೆನ್ನಾಗಿದ್ರು. ಅಂದ್ರೆ ಏನಕ್ಕೂ ಕಡಿಮೆ ಆಗದಾಗೆ ನೋಡ್ಕೊಂಡ್ರು. ಓಕೆ ಓಕೆ, ನೀವು BCom ಮತ್ತೆ ಕಂಪ್ಲೀಟ್ ಮಾಡಿದ್ರಿ. ಈಗ ಏನ್ ಮಾಡ್ತಿದ್ದೀರಾ? ಇವಾಗ ನಾನು ವರ್ಕ್ ಮಾಡ್ತಾ ಇದ್ದೀನಿ. ವರ್ಕ್ ಮಾಡ್ತಿದ್ದೀನಿ ಆಫೀಸ್ನಲ್ಲಿ. ಓಕೆ, ನಿಮಗೆ ಇದೆಲ್ಲ ಇಷ್ಟೆಲ್ಲ ಆಯಿತು ನಿಮ್ಮ ಜೀವಿತದಲ್ಲಿ. ಓಕೆ, ನೀವು ನಿಮ್ಮ ಜೀವಿತದಲ್ಲಿ ನಿಮಗೆ ಯೇಸುಸ್ವಾಮಿಯ ಪರಿಚಯ ಯಾವ ರೀತಿಯಲ್ಲಿ ಆಯಿತು? ಯೇಸುಸ್ವಾಮಿದ ಪರಿಚಯ ನನಗೆ ನನ್ನ ಫ್ರೆಂಡ್ ಮುಖಾಂತರ ಆಯಿತು. ಫ್ರೆಂಡ್ ಮುಖಾಂತರ? ಅಂದರೆ ಫ್ರೆಂಡ್ ಆವಾಗ ತಾನೇ ರಕ್ಷಣೆ ಹೊಂದಿದ್ಲು. ಬಬಿತಾ ಅಂತೇಳಿ ರಕ್ಷಣೆ ಹೊಂದಿದ್ಲು. ಆಗ ಅವಳು ಬಂದು ನನಗೆ ದೇವ್ರ ಬಗ್ಗೆ ಹೇಳ್ತಾ ಇದ್ಲು. ಅವ್ರು ಸಹ ನಿಮ್ಮೊಟ್ಟಿಗೆ BCom ಮಾಡ್ತಾ ಇದ್ರು? ಬಬಿತಾ ಕ್ಲಾಸ್ಮೇಟ್. ಅವಳು ದೇವ್ರ ಬಗ್ಗೆ ಹೇಳ್ತಾ ಇದ್ಲು. ಆದರೆ ನನಗೆ ಕೇಳೋ ಇಂಟ್ರೆಸ್ಟ್ ಇರಲಿಲ್ಲ ಮೇನ್. ಯಾಕಂದ್ರೆ ನನಗೆ ಯೇಸು, ಕ್ರಿಶ್ಚಿಯನ್ಸ್ ಅದೆಲ್ಲ ಇಷ್ಟ ಇರಲಿಲ್ಲ ನಿಮಗೆ ಮೊದಲಿಂದ ಸಹ? ಅಷ್ಟು ಕ್ರಿಶ್ಚಿಯನ್ ಯೇಸು ಸ್ವಾಮಿ ಬಗ್ಗೆ ಅಂದ್ರೇನೆ ಆಗ್ತಾ ಇರಲಿಲ್ಲ? ಏನಾದ್ರೂ ಪರ್ಟಿಕ್ಯುಲರ್ ರೀಸನ್ ಉಂಟಾ ಆಗ್ತಾನೆ ಇರಲಿಲ್ಲ ಎಂಬುದಾಗಿ? ನನಗೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ತುಂಬಾ ಇಷ್ಟಪಡ್ತಾ ಇದ್ದೆ. ನಿಮ್ಮ ಹಿನ್ನೆಲೆಯ ನಿಮಿತ್ತವಾಗಿ ನೀವು ಅಂದ್ರೆ ಅಷ್ಟು ನಿಮ್ಗೆ ಅದು ಕ್ರಿಶ್ಚಿಯನ್ಸ್ ಅಂದ್ರೆ ಇಷ್ಟ ಇರಲಿಲ್ಲ? ಓಕೆ, ನಾನು ಆಮೇಲೆ ಈ ಕ್ರಿಶ್ಚಿಯನ್ ಅದೆಲ್ಲ ನನಗೆ ಇಷ್ಟ ಇರಲಿಲ್ಲ. ಅಂದ್ರೆ ಬೈಬಲ್ ಓದಕ್ಕೆ ತುಂಬಾ ಇಂಟ್ರೆಸ್ಟ್ ಇತ್ತು. ಬೈಬಲ್ ಓದ್ಲಿಕ್ಕೆ ಓದಕ್ಕೆ ಅಂದ್ರೆ ಅದೇನೋ ತುಂಬಾ ಅದ್ರಲ್ಲಿ ಏನಿದೆ ತಿಳ್ಕೊಬೇಕು, ಅದ್ರಲ್ಲಿ ಒಟ್ನಲ್ಲಿ ತಿಳ್ಕೊಬೇಕು ಅನ್ನೋ ಆಸಕ್ತಿ ತುಂಬಾ ಇತ್ತು. ದೇವ್ರ ಬಗ್ಗೆ ತಿಳ್ಕೊಂಡು ಆಗ್ತಾನೆ ರಕ್ಷಣೆ ಬಂದು ನನಗೆ ಹೇಳ್ತಾ ಇದ್ಲು. ಆದ್ರೆ ಒಬ್ಬೊಬ್ರದ್ದು ಒಂದೊಂಥರ ಮೈಂಡ್ ಇರುತ್ತಲ್ಲ, ಹಾಗಾಗಿ ಹೋಗಿದ್ದಾರೆ ಅಂತ ನಾನು ಸುಮ್ಮನಾದೆ. ಏನು ನೀವು ಅಷ್ಟೇ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಒಂದಿತ್ತು, ನಾನು ಇಷ್ಟು ಕಷ್ಟ ಅನುಭವಿಸ್ತಾ ಇದ್ದೇನೆ, ನನಗೆ ಏನ್ ಬೇಕು ಹಾಗೆಲ್ಲ ಅನಿಸ್ತಿತ್ತು? ಅದಕ್ಕಿಂತ ಮುಂಚೆ ನಾನು ಕಷ್ಟಗಳು ತುಂಬಾ ಇತ್ತು ನಮಗೂ. ಅಂದರೆ ಓದೋಕ್ಕೆ ಆಗಲಿ, ಊಟ ಮಾಡೋದಕ್ಕೆ ಆಗಲಿ, ಪ್ರತಿಯೊಂದು ದಿನವೂ ಸಹ ಒಂದೊಂದು ಟೈಮ್ ಊಟನೇ ಇರ್ತಿಲ್ಲ. ಊಟ ಅಂದರೆ ಒಂದೊಂದು ಟೈಮ್ ಅಲ್ಲ, ಒಂದೊಂದು 3 days ಎಲ್ಲ ಆ ಥರ ಹಸ್ಕೊಂಡಿರೋದು, ಆ ಥರ ಎಲ್ಲ. ಒಂದೊತ್ತು ಊಟ ಇದ್ದರೆ ಒಂದೊತ್ತು ಊಟ ಇರಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇತ್ತು. ಅದೇ ನಮ್ಮಮ್ಮ ಪಾಪ ಅವ್ರು ಹಸ್ಕೊಂಡಿದ್ದು ನಮಗೆ ನೋಡ್ಕೊಳ್ತಾ ಇದ್ರು. ಅದೆಲ್ಲ ತುಂಬ, ಅದಕ್ಕೆ ನಮ್ಮಮ್ಮ ಅಂದರೆ ತುಂಬ ಇಷ್ಟ. ಅಮ್ಮ ಅಷ್ಟು ಕಷ್ಟಪಟ್ಟು ಸಾಕಿದ್ದನ್ನು ನೀವು ನೋಡಿದ್ರಿ. ಓಕೆ, ನೀವು ನಿಮ್ಗೆ ಅವರು ಬಬಿತಾ ಅವರು ಹೇಳಿದ್ರು, ಈ ಸುವಾರ್ತೆ ಹೇಳಿದ್ರು, ಬೈಬಲ್ ಕೊಟ್ಟಿದ್ರು? ಬೈಬಲ್ ಕೊಟ್ಟಿರ್ಲಿಲ್ಲ, ಅವಳು ದೇವ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ಲು. ಆದ್ರೆ ನೀವು ಬೈಬಲ್ ಓದೋ ಇಂಟ್ರೆಸ್ಟ್ ತುಂಬಾ ಇತ್ತು. ಆದ್ರೆ ಬೈಬಲ್ ಕೊಡ್ತಿಲ್ಲ. ಮೇನು ನನಗೆ ಕೇಳಕ್ ಇಂಟ್ರೆಸ್ಟ್ ಇಲ್ಲ, ಬೈಬಲ್ ಓದಕ್ ಇಂಟ್ರೆಸ್ಟ್. ಅವಳು ಬೈಬಲ್ ಕೊಡ್ತಿಲ್ಲ, ಬರೀ ಮಾತಲ್ಲಿ ಹೇಳ್ತಾ ಇಲ್ಲ ಅಷ್ಟೇ. ಆಮೇಲೆ ಹೀಗೆ 1 ತಿಂಗಳಾಯ್ತು. ಆಮೇಲೆ ಒಂದಿನ ಅದು ಯಾಕಂದರೆ ಆ ಟೈಮಲ್ಲಿ ನಮಗೆ ದುಡ್ಡಿಗೆ ಪ್ರಾಬ್ಲಮ್ ಇತ್ತು. ಒಂದು ಬೈಬಲ್ 150 ರೂಪಾಯಿ ಅಲ್ವಾ. ಬಬಿತವ್ರಿಗೂ ಪ್ರಾಬ್ಲಮ್ ಇತ್ತು, ನನಗೂ ಪ್ರಾಬ್ಲಮ್ ಇತ್ತು. ಕೇಳೋಕ್ಕೂ ಆಗ್ತಿರಲಿಲ್ಲ, ಬೈಬಲ್ ಎಲ್ಲಿ ಸಿಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಕೇಳೋಕ್ಕೆ ಹಿಂಜರಿತಾ ಇದ್ದೆ. ಆಮೇಲೆ ಒಂದಿನ ಅವಳೇ ಕೊಟ್ಟಳು ನನಗೆ.
ಅವಾರ್ಡ್ ಆಗಿ ಕೊಟ್ರು. ಹಾಂ, ಅದು ನನಗೆ ತುಂಬ ಖುಷಿ ಆಯಿತು. ಅದು ಇಂಟ್ರೆಸ್ಟ್ ಹೆಂಗೆ ಬಂತು ಅಂದರೆ ಯಾವುದೋ ಒಂದು ಫಿಲಮ್ ಮುಖಾಂತರ ನನಗೆ ಓದೋ ಇಂಟ್ರೆಸ್ಟ್ ಬಂದಿತ್ತು ಅಷ್ಟೇ. ಓಕೆ, ಅಂದ್ರೆ ನಿಜವಾಗ್ಲೂ ದೇವರಿಗೆ ಸ್ತೋತ್ರ. ಆ ಒಂದು ಮೂವಿ ನಿಮಿತ್ತವಾಗಿ ನೀವು ಬೈಬಲ್ ಇಂಟ್ರೆಸ್ಟ್ ಬಂತು. ಪರವಾಗಿಲ್ಲ, ಏನಾದ್ರೂ ಆದ್ರೆ ಅದು ಒಳ್ಳೇದಕ್ಕಾಗಿ ಆಗ್ತದೆ ಅಂತ ಹೇಳಿ ಹೇಳ್ಬೋದು. ಓಕೆ, ಆ ಚಿಕ್ಕ ಪ್ರಾಯದಲ್ಲಿ ಮೂವಿ ನೋಡೋ ಇಂಟ್ರೆಸ್ಟ್ ಇದ್ರು ಸಹ ಆ ಒಂದು ಫಿಲ್ಮಿನ ಮುಖಾಂತರ ನೀವು ಅಟ್ಲೀಸ್ಟ್ ಬೈಬಲ್ ಆದ್ರೂ ಓದಿದ್ರಿ. ಓಕೆ, ಓಕೆ, ನಿಮಗೆ ಬೈಬಲ್ ಸಿಕ್ಕಿತ್ತು. ಅದಾದ ನಂತರ ಅದು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಓದೋವಾಗ ಅರ್ಥ ಆಗಲಿಲ್ಲ. ಆಮೇಲೆ ನ್ಯೂ ಟೆಸ್ಟಮೆಂಟ್ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ದೇವ್ರದ್ದು ಸ್ಟಾರ್ಟಿಂಗ್ ಅದೇ ವಂಶದೆಲ್ಲ ಇತ್ತಲ್ಲ, ಅದು ಸ್ವಲ್ಪ ಬೋರ್ ಅನಿಸ್ತು. ಆದರೂ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ತುಂಬ ಇತ್ತು. ಒಟ್ನಲ್ಲಿ ಮುಗಿಸ್ಬೇಕು, ನಾನು ತಿಳ್ಕೊಬೇಕು ಏನಿದೆ ಅಂತ ಆಮೇಲೆ ಓದ್ತಾ ಇದ್ದೆ. ಕಂಟಿನ್ಯೂಸ್ ಡೈಲಿ ಓದ್ತಾ ಇದ್ದೆ ನಾನು. ಡೈಲಿ ಓದ್ತಿದ್ರಿ? ನಾನು ಡೈಲಿ ಅಂದರೆ ಅದೇನಿದೆ ತಿಳ್ಕೊಬೇಕು, ಯಾರಿದು ಅಂತ ತಿಳ್ಕೊಬೇಕು ಅಂತ. ಏಸು ಬಗ್ಗೆ ಏನೂ ಗೊತ್ತಿಲ್ಲ ನನಗೆ. ಏಸು ಯಾರು ಏನು ಅಂತಲೇ ಗೊತ್ತಿಲ್ಲ. ಬರೀ ತಿಳ್ಕೊಬೇಕು ಅನ್ನೋ ಅಷ್ಟೇ, ಓದಬೇಕು ಅಂತ. ಬೈಬಲ್ ಓದ್ತಾ ದೇವ್ರು ಇಷ್ಟು ಒಳ್ಳೆಯವರ, ದೇವ್ರು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರ, ಅಂದರೆ ದೇವ್ರು ಇಷ್ಟು ನಮ್ಮನ್ನು ಪ್ರೀತಿ ಮಾಡ್ತಾರ. ಒಬ್ಬ ಮನುಷ್ಯನೂ ಅಷ್ಟು ಪ್ರೀತಿ ಮಾಡಲ್ಲ. ಅಂದರೆ ತಂದೆ ತಾಯಿಗಳಾಗಲಿ, ನಮ್ಮ ತಾಯಿ ಅಷ್ಟು ಇಷ್ಟ. ಆದರೆ ನಮ್ಮ ತಾಯಿ ಒಂದಿನ ಬೈತಾರೆ, ಆ ಥರ ಮಾಡ್ತಾರೆ. ಆದರೆ ದೇವರು ಆ ಥರ ಅಲ್ಲ, ನಮ್ಮ ಶಾಶ್ವತ ಪ್ರೇಮದಿಂದ ಪ್ರೀತಿಸಿದ್ದಾರೆ. ಖಂಡಿತವಾಗಿ. ಓಕೆ, ಆ ಪ್ರೀತಿ ನನಗೆ ಅಂದರೆ ಇಂಥ ಟೈಮಲ್ಲ, ಓದ್ತಾ ನನಗೆ ದೇವ್ರ ಬಗ್ಗೆ ತಿಳಿತಾ ಬಂತು. ಪ್ರತಿಯೊಂದು ಕ್ಷಣದಲ್ಲೂ ದೇವ್ರು ನನ್ನ ಸಂಗಡ ಮಾತಾಡ್ತಾ ಬಂದರು ವಾಕ್ಯದ ಮುಖಾಂತರ. ಓಕೆ, ನೀವು ಅಂದರೆ ಬಬಿತಾ ಅವರು ಹೇಳಿದಕ್ಕಿಂತ ಹೆಚ್ಚಾಗಿ ಆ ಒಂದು ಬೈಬಲ್ ಮುಖಾಂತರ ದೇವರು ನಿಮ್ಮ ಸಂಗಡ ಮಾತನಾಡಿದ್ರು. ಬೈಬಲ್ ಮುಖಾಂತರ ನನಗೆ ಟಚ್ ಆಗಿತ್ತು. ಯಾಕಂದ್ರೆ ಆ ಒಂದು ವಾಕ್ಯಗಳು ಅದು ಜೀವವುಳ್ಳ ವಾಕ್ಯಗಳು. ಓಕೆ, ಆ ಒಂದು ಬೈಬಲ್ ನಿಮಿತ್ತ ನಿಮ್ಗೆ ಟಚ್ ಆಯ್ತು. ಓಕೆ, ಯೇಸು ಸ್ವಾಮಿ ನಿಜವಾದ ದೇವರೆಂಬುದಾಗಿ ನಿಮ್ಗೆ ಅನಿಸಿತು. ಓಕೆ, ಇಷ್ಟು ನೀವು ಬೈಬಲ್ ಓದಿದ್ರಿ, ನಿಮ್ಗೆ ಆಸಕ್ತಿ ಬಂತು. ನೀವು ಬಬಿತಾ ನಂತರ ನೀವು ಶೇರ್ ಮಾಡಿಲ್ಲ ಈ ಸಂಗತಿಗಳನ್ನು? ಇದೆಲ್ಲ ಅವಳಿಗೆ ಗೊತ್ತಿತ್ತು. ಆದರೆ ನಾನು ಬೈಬಲ್ ತುಂಬ ಓದ್ತಾ ಇದ್ದೆ. ಗೊತ್ತಿತ್ತು ಅವಳಿಗೆ. ನಾನು ಆಮೇಲೆ ಒಂದಿನ ಮೀಟಿಂಗ್ ಅಟೆಂಡ್ ಮಾಡಿದೆ, ರಾಂಬಾಬು ಮೀಟಿಂಗ್ ಅಟೆಂಡ್ ಮಾಡಿದೆ. ಅದು ಓದೋಕೆ ಟೈಮ್ ತಗೊಂಡೆ ನಾನು. ಫಸ್ಟು ಅಂಗೀಕಾರ ಮಾಡೋಕೆಲ್ಲ ಅಂದರೆ ಸುಮ್ಮನೆ ನಾನು ಹೇಳಕ್ಕೆ ಹೋಗ್ತಾ ಇರಲಿಲ್ಲ. ಯಾರೋ ಮಾತು ಕೇಳಿ ಯಾರ್ಯಾರೋ ಹೇಳಿದ್ರು ಅಂತ ನಾನು ದೇವ್ರನ್ನ ನಂಬಕ್ಕೆ ಹೋಗಲಿಲ್ಲ. ಏಸುನೇ ದೇವರು ಅಂದರೆ ಏಸು ದೇವ್ರು ಕರೆಕ್ಟು. ಆದರೆ ನನಗೆ ಏಸು ಮೇಲೆ ನನಗೆ ಸಂಪೂರ್ಣವಾಗಿ ನಮ್ಮದೆಲ್ಲ ಬಿಟ್ಟು ಸಂಪೂರ್ಣವಾಗಿ ಅಂಗೀಕಾರ ಮಾಡ್ಕೊಳ್ಳೋಕೆ ನನಗೆ ಆಗ್ತಿರ್ಲಿಲ್ಲ. ಆಮೇಲೆ ಬೈಬಲ್ ಓದ್ತಾ ಪ್ರತಿಯೊಂದು ನನಗೆ ಸಂಪೂರ್ಣವಾಗಿ ಅಂದರೆ ಸಡನ್ ಆಗಿ ನಿಮಗೆ ಕೆಲವರಿಗೆ ಹೇಗೆ ಒಂದು ಸುವಾರ್ತೆ ಸಾರುವಾಗ ಅನುಭವ ಆಗ್ತದೆ, ಅದೇ ನಿಮಗೆ ಆ ರೀತಿ ಅಲ್ಲಲ್ಲ, ನೀವೇ ಸ್ವಂತವಾಗಿ ಬೈಬಲ್ ಓದಿ ಹೋಗಿ ಆ ಪವಿತ್ರ ಆತ್ಮನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿದ್ರು. ನಿಮ್ಗೆ ಯಾವ್ದು ಬಿಟ್ಟು ಬರ್ಲಿಕ್ಕೆ ಆಗ್ಲಿಲ್ಲ. ಅದು ಬೈಬಲ್ ಓದ್ತಾ ನನಗೆ ಸಂತೋಷ ಸಿಕ್ತು, ಸಮಾಧಾನ ಸಿಕ್ತು. ಆದರೆ ಮನೆಯವರಿಂದ ಎಲ್ಲರ ಕಡೆಯಿಂದ ದೂರ ಆಗ್ತಾ ಬಂದೆ. ಫಸ್ಟು ಬೈಬಲ್ ಓದೋಕ್ಕೆ ಒಂದು 6 ತಿಂಗಳು ಟೈಮ್ ತೊಗೊಂಡೆ ನಾನು. ಓದ್ತಾ ಸಂಪೂರ್ಣವಾಗಿ ನನ್ನ ಅಂಗೀಕಾರ ಮಾಡ್ಕೊಳ್ಳೋಕ್ಕೆ ಟೈಮ್ ತೊಗೊಂಡೆ, ಒಂದು 6 ತಿಂಗಳು ಆ ಥರ. ಅದಾದ ನಂತರ ಒಂದು ಮೀಟಿಂಗ್ ಅಟೆಂಡ್ ಮಾಡಿದೆ, ರಾಂಬಾಬು ಮೀಟಿಂಗ್ ಬೆಂಗಳೂರಲ್ಲಿ. ಅಲ್ಲಿ ನೈಟ್ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ನಮ್ಮಮ್ಮ ಅವತ್ತು ಫಸ್ಟ್ ಮೀಟಿಂಗ್ ಅಟೆಂಡ್ ಮಾಡಿದಾಗಲೇ ನನ್ನ ಕೆನ್ನೆಗೆ ಬಿತ್ತು. ಪ್ರೇಯರ್ಗೆ ಹೋಗಿದ್ರೆ ಅಂತ ಏನಕ್ಕೆ ಹೋಗಿದ್ದೆ ಅಂತ. ಇದಕ್ಕಿಂತ ಮುಂಚೆ ಏನಾಗಿತ್ತು ಅಂದರೆ ಏನು ಯಾರೂ ಗೊತ್ತಿರಲಿಲ್ಲ. ಇದಕ್ಕಿಂತ ಮುಂಚೆ ಒಬ್ಬರು ದಾರಿಲಿ ಸಿಕ್ಬಿಟ್ಟು ಯಾರು ಏನು ಅಂತ ಗೊತ್ತಿಲ್ಲ. ಸಡನ್ನಾಗಿ ಎಲ್ಲೋ ನಾವು ಅಂಗಡಿಗೆ ಹೋಗ್ತಾ ಇದ್ವಿ, ನಾನು ನಮ್ಮಮ್ಮನೇ. ಅಂಗಡಿಗೆ ಹೋಗುವಾಗ ಒಬ್ಬರು ದಾರಿಲಿ ಸಿಕ್ಬಿಟ್ಟು ಹೀಗೆ ನಮ್ಮ ಕುಟುಂಬ ರಕ್ಷಣೆ ಹೊಂದಿದೆ, ಏಸುನೇ ದೇವರು. ಆಮೇಲೆ ನನ್ನ ಕುಟುಂಬ ಏಸು ಈ ಕಡೆ ಬಂದಾದಮೇಲೆ ನನಗೆ ನಮ್ಮ ಕುಟುಂಬ ತುಂಬ ಚೆನ್ನಾಗಾಗಿದೆ. ನನ್ನ ಮದುವೆ ಆಯಿತು, 2 ಮಕ್ಳದ್ದು ಮದುವೆ ಆಯಿತು, ಮನೆ ಕಟ್ಟಿದ್ದೀವಿ, ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳಿದರು. ನಮ್ಮಮ್ಮ ನೀನು ಆಗು, ನಿನಗೂ ಒಳ್ಳೇದಾಗುತ್ತೆ, ನಿನಗೂ ಕೈ ತುಂಬ ಹಣ ಎಲ್ಲ ಇರುತ್ತೆ, ನೀನು ಚೆನ್ನಾಗಾಗ್ತೀಯ ಅಂತ ಎಲ್ಲ ಹೇಳಿದ್ರು. ನಾನು ಆವಾಗ ಹೇಳಿದ್ದೆ, ನನಗೆ ಅದೆಲ್ಲ ಏನು ಬೇಡ, ಏನು ಇಲ್ದಿದ್ರು ಪರವಾಗಿಲ್ಲ, ನನಗೆ ನಮ್ಮದೇ ಸಾಕು ಅಂತ ಎಲ್ಲ ಹೇಳ್ಬಿಟ್ಟು ಬಂದಿದ್ದೆ. ಅದು ತುಂಬ ವರ್ಷ ಆಯಿತು. ಒಂದು 2-3 ಇಯರ್ಸ್ ಆದಮೇಲೆ ನಾನು ರಕ್ಷಣೆ ಹೊಂದಿರೋದು, ಅಂದರೆ ಏಸುನ್ ಕಂಡ್ಕೊಂಡಿರೋದು. ಇದಾದ ನಂತರ ಅದೇ ಫಸ್ಟ್ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಬಂದೆ. ಅವತ್ತಿನ ದಿನನೇ ನಮ್ಮಮ್ಮ ಕೆನ್ನೆಗೊಡ್ದು, ಎಲ್ಲಿಗೆ ಹೋಗಿದ್ದೆ, ಏನು ಮಾಡಿದೆ, ಹಂಗೆ ಹಿಂಗೆ ಅಂತ ಬೈದು. ಅಮ್ಮನಿಗೆ ಇಷ್ಟ ಇರಲಿಲ್ಲ ಅದೆಲ್ಲ? ಇಲ್ಲ, ಇಷ್ಟನೇ ಇರಲಿಲ್ಲ ಅವರಿಗೆ. ಆದರೆ ಬೈಬಲ್ ಓದಕ್ಕೆ ಪಾಪ ಓದೋಕ್ಕೆಲ್ಲ ಇದು ಮಾಡಿಕೊಟ್ಟಿದ್ರು. ಬೈಬಲ್ ಓದೋದೇನು ಪ್ರಾಬ್ಲಮ್ ಇರಲಿಲ್ಲ. ಆದರೆ ಈ ಥರ ಸಂಪೂರ್ಣವಾಗಿ ಹೋಗೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಅದರ ನಂತರ
ಅದಾದ ನಂತರ ತುಂಬ ಪ್ರಾಬ್ಲಮ್ ಫೇಸ್ ಮಾಡಿದೆ ನಾನು ಒಬ್ಬಳೇ. ಆದರೆ ದೇವ್ರು ನನ್ನ ಪ್ರತಿಯೊಂದು ಕ್ಷಣದಲ್ಲೂ ದೇವ್ರು ನನ್ನ ಜೊತೆ ಇದ್ದರು. ಓಕೆ, ಯಾವ ರೀತಿ ಎಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದ್ವಿ? ಎಲ್ಲಿಗೂ ಹೋಗೋಕ್ಕಾಗ್ತಿರ್ಲಿಲ್ಲ, ಫ್ರೆಂಡ್ ಮನೆಗಾಗಲಿ. ಅಂದರೆ ತಾಯಿ ಮನೆಯಿಂದ ಬಿಡ್ತಾ ಇರಲಿಲ್ಲ, ಎಲ್ಲಿಗೋದ್ರೂ ಡೌಟ್ ಬರ್ತಾ ಇತ್ತು. ಓಕೆ, ಇವಳು ಅಂದರೆ ಅಂದರೆ ಈ ಥರನೇ ಚರ್ಚಿಗೆ ಹೋಗ್ತಾಳೆ, ಮಾಡ್ತಾಳೆ, ಈ ಥರ ಎಲ್ಲ ಮಾಡ್ತಿದ್ದಾಳೆ ಅಂತ ಡೌಟ್ ಬರ್ತಾ ಇದ್ರು. ನೀವು ಅಂದರೆ ನಿಮ್ಗೆ ಯಾರು ಹೇಳಿ ನೀವು ರಕ್ಷಣೆಗೆ ಬಂದದ್ದಲ್ಲ. ಓಕೆ, ದೇವರ ವಾಕ್ಯ ಓದಿದ್ರ ನಿಮಿತ್ತವಾಗಿ ನಿಮಗೆ ಪವಿತ್ರಾತ್ಮನು ಆ ಒಂದು ವಾಕ್ಯಗಳ ತಿಳುವಳಿಕೆ ಕೊಟ್ಟರು. ನೀವು ನಿಮ್ಮ ತಾಯಿಗೆ ಹೇಳೋ ಪ್ರಯತ್ನ ಮಾಡ್ತಿರ್ಲಿಲ್ವಾ? ಹೇಳಕ್ಕೆ ಹೋದಾಗೆಲ್ಲ ತುಂಬ ಗಲಾಟೆ ಮಾಡ್ತಾ ಇದ್ರು. ನೀನು ಅದ್ರ ಹೆಸರು ತೆಗಿಬೇಡ, ನಮ್ಮನೇಲಿ ಆ ಹೆಸರು ಎತ್ತಬಾರ್ದು ಅಂತ ಎಲ್ಲ ಹೇಳ್ತಾ ಇದ್ರು. ಅದಾದ್ಮೇಲೆ ಬೈಬಲ್ನೆಲ್ಲ ಬಿಸಾಕಿದ್ರು. ಮತ್ತೆ ಆಗ ತಮ್ಮನವರು ಏನ್ ಮಾಡ್ತಿದ್ರು? ಅವರು ತುಂಬಾ ಅಗೇನೆಸ್ಟ್ ಆಗಿದ್ದಾರೆ. ಅವರು ಎಲ್ಲರೂ ಎಲ್ಲರೂ ತಮ್ಮನವರು, ತಾಯಿ ಎಲ್ಲರೂ ಅಷ್ಟೊತ್ತು ಪ್ರೀತಿಯಿಂದ ಇದ್ದ ಕುಟುಂಬ. ನೀವು ಯೇಸು ಸ್ವಾಮಿಯನ್ನು ಅಂಗೀಕರಿಸುವಾಗ ನೀವು ಒಂಥರ ಸಂಪೂರ್ಣವಾಗಿ ಬೇರೆ, ಅಂದ್ರೆ ನಾನು ಒಬ್ಬಂಟಿ ಆದೆ, ಅವರೆಲ್ಲರೂ ನನ್ನಿಂದ ದೂರ ಆದ್ರು. ಓಕೆ, ಅದರ ನಂತರ ನೀವು ಅಷ್ಟೊತ್ತಿಗೆ BCom ಮುಗಿಸಿದ್ರ? ನಿಮ್ದು ಎಜುಕೇಶನ್ BCom ಮುಗ್ದಿತ್ತು. ಆಗ್ತಾನೆ BCom ಮುಗ್ದಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ. ಆ ಸಮಯದಲ್ಲಿ ನಿಮ್ಗೆ ಬೈಬಲ್ ಓದಿ ನೀವು ಆ ಸಮಯದಲ್ಲಿ ಪೂರ್ಣವಾಗಿ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡ ಆಗಿತ್ತು ಆ ಸಮಯದಲ್ಲಿ. ಮತ್ತೆ ಏನಾಯ್ತು? ಅದಾದ್ಮೇಲೆ ನಾನು ಚರ್ಚಿಗೆಲ್ಲೂ ಹೋಗ್ತಾ ಇರ್ಲಿಲ್ಲ, ಬರೀ ಬೈಬಲ್ ಓದ್ತಾ ಇದ್ದೆ, ವಾಕ್ಯಗಳು ಓದ್ತಾ ಇದ್ದೆ. ಹೀಗೆ ದೇವ್ರು ನನ್ನ ಮುಖಾಂತರ ಎಲ್ಲೂ ನಮ್ಮ ಮನೇಲಿ ಟಿವಿನೂ ಅಂದರೆ ಟಿವಿ ಸಲ್ವೇಷನ್ ಟಿವಿನೂ ನೋಡೋಕ್ಕಾಗ್ತಿರ್ಲಿಲ್ಲ ನನಗೆ ದೇವ್ರದ್ದು. ಬರೀ ಬೈಬಲ್ ವಾಕ್ಯಗಳು ಓದ್ತಾನೆ ದೇವ್ರು ಟಚ್ ಆದರು. ಹೀಗೆ 2.5 ವರ್ಷ ಆಯಿತು ನನಗೆ. 2.5 ವರ್ಷ ಆದ ನಂತರ ಚರ್ಚಿಗೂ ಹೋಗೋಕ್ಕಾಗ್ತಿರ್ಲಿಲ್ಲ ನನಗೆ. ಎಲ್ಲೋ ಒಂದೊಂದು ಟೈಮ್ ಮಾತ್ರ ಮನೆಗೆ ಹೇಳಿ, ಸುಳ್ಳು ಹೇಳ್ಬಾರ್ದಲ್ವಾ, ದೇವ್ರ ವಾಕ್ಯ ಹೇಳಿದೆ ಆಯ್ತಾ. ಹೀಗೆ ಇದೆಲ್ಲ ಆಯಿತು ಸುಳ್ಳು. ಅದಾದಮೇಲೆ 2 ಇಯರ್ಸ್ ಆದಮೇಲೆ ನಾನು ದೀಕ್ಷಾ ಸ್ನಾನ ತೊಗೊಂಡೆ. ದೀಕ್ಷಾ ಸ್ನಾನ ತೊಗೊಳಕ್ಕೂ ಆಗ್ತಿರಲಿಲ್ಲ, ಯಾವ ಚರ್ಚು ಏನು ಅಂತಲೂ ಪ್ರತಿಯೊಂದು ನನಗೇನು ಗೊತ್ತಿರಲಿಲ್ಲ. ಇದಾದಮೇಲೆ ಶಕೀನಾಗೆ ಬಂದೆ. ಶಕೀನಾ ಮೀಟಿಂಗು ಬ್ರಹ್ಮಾವರಲ್ಲಿ ನಡೀತು, ಉಡುಪಿ ಬ್ರಹ್ಮಾವರದಲ್ಲಿ 2013 ನವೆಂಬರ್ ಮಂತಲ್ಲಿ ಬ್ರಹ್ಮಾವರಲ್ಲಿ ಅಲ್ಲಿ ದೀಕ್ಷಾ ಸ್ನಾನ ತೊಗೊಂಡೆ. ಅಲ್ಲಿಗೆ ಬರೋದಕ್ಕೂ ತುಂಬ ಪ್ರಾಬ್ಲಮ್ ಆಯಿತು ಮನೇಲಿ. ಅಂದರೆ ಅದು ಲಾಸ್ಟು ನಾನು ಮಿಸ್ ಮಾಡ್ಕೋಬಾರ್ದು ಅನ್ನೋ ಇದರಿಂದ ನಾನು ಅಲ್ಲಿಗೆ ಹೋದೆ. ಓಕೆ, ಅಲ್ಲಿಗೆ ಹೋಗುವಾಗಲೂ ಅಷ್ಟೇ ತುಂಬ ಫೋನ್ಗಳ ಮೇಲೆ ಫೋನು, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ತುಂಬ ಪ್ರಾಬ್ಲಮ್ ಆಯಿತು. ಓಕೆ, ಆ ಸಮಯದಲ್ಲಿ ಸರ್ ನಿಮ್ಮನ್ನು ತುಂಬ ಹಿಂಸೆ ಕೊಟ್ಟರು ಒಂಥರ. ಹೌದು, ಆದರೆ ನೀವು ಅದು ಯಾವ ಹಿಂಸೆ ಎಲ್ಲ ನೋಡಲಿಲ್ಲ ನೀವು? ಇಲ್ಲ, ಆದರೆ ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿಯೊಂದು ಸಂದರ್ಭದಲ್ಲೂ ದೇವ್ರು ನನ್ನ ಸಂಗಡ ಮಾತಾಡ್ತಾ ಇದ್ರು. ಹೇಗಾದರೂ ಸರಿ, ನಾನು ನಿನ್ನ ಸಂಗಡ ಇದ್ದೀನಿ, ನಾನು ನಿನ್ನ ಜೊತೆ ಇದ್ದೀನಿ, ಹೆದರ್ಕೋಬೇಡ. ಯಾವ ಥರ ಅಂದರೆ ಅದು ಹೇಳಕ್ಕಾಗಲ್ಲ, ಅಷ್ಟು ಮನ್ಸಿಗೆ ಟಚ್ ಆಗ್ತಾ ಇತ್ತು. ದೇವರ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ನೆನಪು ಬರ್ತಾ ಇತ್ತು. ಎಷ್ಟೋ ಸಲ ನಾವು ಏನ್ ದೇವರ ವಾಕ್ಯ ಓದ್ತೇವೆ, ಕಷ್ಟದ ಸಮಯದಲ್ಲಿ ದೇವರ ವಾಕ್ಯಗಳ ಮುಖಾಂತರ ನಮ್ಮ ಸಂಗಡ ಮಾತಾಡ್ತಾರೆ. ಓಕೆ, ಅಂದ್ರೆ ದೇವರ ವಾಕ್ಯವೇ ನಿಮ್ಮನ್ನು ಒಂದು ತಾಯಿ ರೀತಿಯಲ್ಲಿ ಸಂತೈಸಿತು. ತಂದೆ ತಾಯಿಗಿಂತ ಹೆಚ್ಚಾಗಿ ದೇವರು ನನ್ನನ್ನು ಪ್ರೀತಿಸಿದ್ರು. ಅಂದ್ರೆ ನನಗೆ ಎಲ್ಲಿ ತಂದೆ ತಾಯಿ ಪ್ರೀತಿ ಸಿಗ್ಲಿಲ್ವೋ, ದೇವ್ರು ನನಗೆ ಆ ಪ್ರೀತಿ ಕೊಟ್ರು. ಪ್ರತಿಯೊಂದು ಕ್ಷಣ ನನ್ನ ಜೊತೆ, ಅಂದ್ರೆ ಅದು ಹೇಳಕ್ಕಾಗಲ್ಲ, ಅಷ್ಟು ಸಂತೈಸಿದಾರೆ. ನೀವು ಅಂತ ಅನುಭವದನ್ನು ಹೊಂದಿಕೊಂಡಿದ್ದೀರಿ ನೀವು. ಅಂದ್ರೆ ರಕ್ಷಣೆಗೆ ಬಂದ್ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಅನುಭವ ಆಗ್ತದೆ. ಆದ್ರೆ ನಾವು ನೋಡುದಾದ್ರೆ ಒಂದೊಂದು ಅನುಭವ ಆದ್ರೆ ಅವ್ರು ಹೇಳುದೇನು, ನಾನು ಈ ಲೋಕದಲ್ಲಿ ಅನುಭವಿಸಿದ ಸಂತೋಷ ಅನುಭವಿಸಿದೆ, ನನಗೆ ಹೇಳಿಕೊಳ್ಳಲಾಗದಂತ ಸಮಾಧಾನ. ಅಂದ್ರೆ ಈ ಲೋಕದಲ್ಲಿ ಏನು ತಕೊಂಡ್ರು ಏನು ಕೊಟ್ರು ಸಹ ಅಂತ ಪ್ರೀತಿ ಅಂತ ಸಂತೋಷ ಸಿಗುದಿಲ್ಲ. ಇರ್ಬೋದು ಎಲ್ಲರಿಗೆ ತಂದೆ ತಾಯಿಗಳಿರ್ಬೋದು, ಪ್ರೀತಿಸುವ ಗಂಡ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲ ಇರ್ಬೋದು. ಆದ್ರೆ ಎಲ್ಲಕ್ಕಿಂತ ಮಿಗಿಲಾಗಿ ಆ ಒಂದು ಯೇಸು ಸ್ವಾಮಿಯ ಪ್ರೀತಿ ಅದು ಅನುಭವದಿಂದ ತಿಳ್ಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದರ ಸರ್ವೋತ್ತಮನ ಎಂಬುದಾಗಿ ನೀವು ವಾಕ್ಯದ ಮುಖಾಂತರವೇ ನಿಮ್ಗೆ ಒಂದು ಧೈರ್ಯ ಬಂತು. ಯಾಕಂದ್ರೆ ವಾಕ್ಯವೇ ಅದು ದೇವರಾಗಿರುವಾಗ, ಅಂದ್ರೆ ದೇವರ ವಾಕ್ಯಕ್ಕೆ ಅಷ್ಟು ಶಕ್ತಿ ಉಂಟು. ಓಕೆ, ಈಗ ನೀವು BCom ಕಂಪ್ಲೀಟ್ ಮಾಡಿ ಈಗ ಕೆಲಸ ಸಹ ಮಾಡ್ತಿದ್ದೀರಿ. ಹೌದು, BCom ಕೆಲಸ ಮಾಡ್ತಾ ಇದ್ದೀನಿ. ಹೇಗುಂಟು ನಿಮ್ಮ ಈ ಜೀವಿತ, ಈಗಿನ ರಕ್ಷಣೆಗೆ ಬಂದ ನಂತರದ ಜೀವಿತ? ರಕ್ಷಣೆಗೆ ಬಂದ ನಂತರ ಅಂದರೆ JM ಫೈನಾನ್ಷಿಯಲ್ ಆಫೀಸ್ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ಅಲ್ಲೂ ಸಹ ದೇವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದೆ. ಅಂದರೆ ನನ್ನ ಪ್ರೀತಿ, ನನಗಾಗಿರುವಂಥ ಸಂತೋಷ ಪ್ರತಿಯೊಬ್ಬರು ಗೊತ್ತಾಗಬೇಕು ಅಂತ ನನ್ನ ಆಸೆ. ಓಕೆ, ಅವರು ರಕ್ಷಣೆ ಹೊಂದಬೇಕು, ಅವರು ಸಹ ದೇವ್ರನ್ನ ಕಂಡ್ಕೋಬೇಕು, ಅವರಲ್ಲಿರುವಂಥ ಸಮಸ್ಯೆಗಳಿಂದ ಅವರು ಹೊರಗೆ ಬರಬೇಕು ಅಂತ ನನ್ನ ಕುಟುಂಬಕ್ಕೂ ಹೇಳ್ದೆ. ಅವರು ಫುಲ್ ಅಗೇನೆಸ್ಟು. ಆಫೀಸ್ನಲ್ಲಿ ಒಂಥರ ಪ್ರಾಬ್ಲಮ್, ಪ್ರತಿಯೊಂದು ಕ್ಷಣನೂ ತುಂಬ ಕಷ್ಟ ಆಗಿತ್ತು. ಆದರೆ ಅದೆಲ್ಲ ನನಗೆ ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಬಿಡೋಕ್ಕಾಗ್ತಿಲ್ಲ. ಒಬ್ಬಂಟಿಯಾಗೇ ಫೇಸ್ ಮಾಡಿದೆ, ಒಬ್ಬಂಟಿಯಾಗೇ ಇದ್ದೆ. ಆ ಟೈಮಲ್ಲೆಲ್ಲ ದೇವ್ರು ಪ್ರತಿಯೊಂದು ಕ್ಷಣ ನನ್ನ ಸಂಗಡ ಇದ್ರು. ಫುಲ್ ಫ್ಯಾಮಿಲಿ ಎಲ್ಲ
ಫುಲ್ ಅಂದರೆ ನಮ್ಮ ಫ್ಯಾಮಿಲಿ ಮಾತ್ರ ಅಲ್ಲ, ನಮ್ಮ ರಿಲೇಟಿವ್ಸ್ ಎಲ್ಲರೂ ಸಹ ಎಲ್ಲರೂ ಎಲ್ಲ ಕಡೆ ಸುದ್ದಿ ಆಯಿತು, ಈ ಥರ ಆಗಿದ್ದಾಳೆ ಇವಳು. ಅಷ್ಟೊತ್ತು ಕಷ್ಟದಲ್ಲಿರುವಾಗ ಎಲ್ಲರೂ ನನ್ನನ್ನು ಪ್ರೀತಿಸ್ತಾ ಇದ್ರು. ತುಂಬ ಒಳ್ಳೆ ಹುಡುಗಿ, ತುಂಬ ಇಷ್ಟಪಡ್ತಾ ಇದ್ದವರೆಲ್ಲರೂ ತುಂಬ ಕೆಟ್ಟದಾಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಜಾತಿ ಬಿಟ್ಟು ಜಾತಿಗೆ ಹೋಗಿದ್ದಾಳೆ, ಹಾಗೆ ಹೀಗೆ ಅಂತ ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೂ ನನಗೇನು ಅನಿಸ್ಲಿಲ್ಲ. ದೇವ್ರು ನನ್ನ ಸಂಗಡ ಇದ್ದಾರೆ, ದೇವ್ರ ಕಾರ್ಯ ಮಾಡ್ತಾರೆ, ಇವರೆಲ್ಲರೂ ರಕ್ಷಣೆಗೆ ಬರ್ತಾರೆ. ಒಂದಿನ ಇವತ್ತು ಯಾರು ನನ್ನ ವಿರೋಧವಾಗಿ ಮಾತಾಡ್ತಿದ್ದಾರೋ ಅವರ ಬಾಯಿಂದನೇ ಈಕೆ ಮಾಡಿದ ಒಳ್ಳೇದು ಅಂತ ಹೇಳ್ತಾರೆ ಅನ್ನೋ ನಂಬಿಕೆ ಇದೆ. ಖಂಡಿತವಾಗಿ ಸಹ, ಯಾಕಂದ್ರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅಂದ್ರೆ ನನ್ನ ನಿಮಿತ್ತವಾಗಿ, ಯೇಸು ಕ್ರಿಸ್ತನ ನಿಮಿತ್ತವಾಗಿ ಎಲ್ಲರೂ ನಮ್ಮನ್ನು ನಿಂದೆಗೆ ಒಳಪಡಿಸ್ತಾರೆ. ಹೌದು. ಆದ್ರೆ ಒಂದಲ್ಲ ಒಂದು ದಿನ ಅವರಿಗೆ ಸಹ ಖಂಡಿತವಾಗಿ ಗೊತ್ತಾಗ್ತದೆ. ಯಾಕಂದ್ರೆ ದ್ವೇಷಿಸುವುದು ನಮ್ಮನ್ನಲ್ಲ, ನಮ್ಮೊಳಗಿರುವ ಯೇಸು ಕ್ರಿಸ್ತನನ್ನು ಅವರು ದ್ವೇಷಿಸ್ತಾರೆ. ಆದ್ರೆ ದೇವರು ಇಂತೆಲ್ಲ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಖಂಡಿತವಾಗಿ ಕೊಡ್ತಾರೆ. ಓಕೆ, ಈಗ ತಾಯಿ ಮತ್ತೆ ತಮ್ಮನವರ ಪ್ರತಿಕ್ರಿಯೆ ಏನಾಗಿದೆ? ಇವಾಗಲೂ ಅವರು ನನಗೆ, ನಮ್ಮ ತಮ್ಮಂದಿರು ಯಾರೂ ಸಪೋರ್ಟ್ ಇಲ್ಲ. ಅಂದರೆ ಫುಲ್ ಇವಾಗಲೂ ಅಷ್ಟೇ, ಮನೇಲಿ ಏನಾದರೂ ಯೇಸು ಅಂತ ಹೆಸರು ತೆಗೆದ್ರೆ ಬೈತಾರೆ, ಮಾಡ್ತಾರೆ. ಇವಾಗಲೂ ಅದು ಇದು ತುಂಬ ಜಗಳಗಳು ನಡೀತಾ ಇದೆ. ಆದರೆ ಅದೆಲ್ಲದ್ರ ಮಧ್ಯೆ ದೇವ್ರು ಮಾತಾಡ್ತಾ ಇದ್ದಾರೆ. ಪ್ರತಿಯೊಂದು ಕ್ಷಣನೂ ದೇವ್ರು ನನ್ನ ಸಂಗಡ ಮಾತಾಡ್ತಾರೆ ವಾಕ್ಯದ ಮುಖಾಂತರ. ನಾನಿದ್ದೇನೆ, ದಯ ಪಡಬೇಡ. ದೇವರ ವಾಕ್ಯವೇ ಸಂತೈಸ್ತದೆ ನಿಮಗೆ. ಯಾಕಂದ್ರೆ ಒಂದು ಯೌವನ ಪ್ರಾಯದಲ್ಲಿ ಎಷ್ಟೋ ನಾವು ನೋಡೋದಾದ್ರೆ ಅವರ ಒಳ್ಳೆ ರೀತಿಯಲ್ಲಿ ಅವರದ್ದು ಈ ಲೋಕದ ವಿಷಯಗಳಲ್ಲಿ ಇರ್ತಾರೆ. ಅಂಥದ್ರಲ್ಲಿ ನೀವು ಅಷ್ಟು ಕಷ್ಟದ ಸಮಯದಲ್ಲಿ ಎಷ್ಟೋ ಯೌವನಸ್ಥ ಮಕ್ಕಳು ಕಷ್ಟವನ್ನು ನೋಡಿ, ಇಲ್ಲ ನನಗೆ ಬೇಡ, ಕಷ್ಟ ಸಹಿಸ್ಲಿಕ್ಕೆ ಆಗುದಿಲ್ಲ ಎಷ್ಟೋ ಮಂದಿಗೆ. ಆದ್ರೂ ಸಹ ನೀವು ಕ್ರಿಸ್ತನಿಗಾಗಿ ನಿಂತಿದ್ದೀರಿ, ಕ್ರಿಸ್ತನು ನಿಮ್ಮನ್ನು ನಡೆಸ್ತಾ ಇದ್ದಾರೆ. ಅದ್ಭುತವಾದ ಒಂದು ಸಂಗತಿ. ಹೌದು, ದೇವರ ಕೃಪೆಯಿಂದ ನಾನು ನಡೀತಾ ಇದ್ದೀನಿ. ಖಂಡಿತವಾಗಿ ನಿಮ್ಮಂತ ಅನೇಕ ಯೌವನಸ್ಥರು ಈ ಒಂದು ನಿಮ್ಮ ಸಾಕ್ಷಿಯನ್ನು ಕೇಳ್ತಿರ್ಬೋದು. ಅವರು ನೋಡುವಾಗ ಅವರಿಗೆ ಸಹ ಅನಿಸಿರ್ಬೋದು. ಈ ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ? ಎಷ್ಟೇ ಶೋಧನೆಗಳು, ಏನೇ ಕಷ್ಟ ಹಿಂಸೆಗಳು ಬಂದರೂ ದೇವ್ರು ಎಂದಿಗೂ ಕೈ ಬಿಡಲ್ಲ. ದೇವ್ರು ನಮಗೆ ಪ್ರತಿಯೊಂದು ಕ್ಷಣದಲ್ಲೂ ಕಷ್ಟಗಳು ಬರುತ್ತೆ. ಆ ಕಷ್ಟದಲ್ಲೂ ಸಹ ದೇವ್ರನ್ನ ಅರ್ಥಕೊಳ್ಳೋ ಹಾಗೆ ಮನಸ್ಸು ದೇವ್ರು ಕೊಟ್ಟಿದ್ದಾರೆ. ದೇವ್ರನ್ನ ಅನುಭವದಿಂದ ತಿಳ್ಕೊಳ್ಳಿ ಅಂತ ಹೇಳಿದ್ಯಲ್ಲ, ಹೌದು. ಅದು ಕಷ್ಟಗಳು ಬಂದ್ರೇನೆ ದೇವ್ರನ್ನ ಅರಿಯಕ್ಕೆ ಸಾಧ್ಯ. ಬರೀ ಸುಖದಿಂದ ದೇವ್ರನ್ನ ಅರಿಯಕ್ಕೆ ಸಾಧ್ಯನೇ ಇಲ್ಲ. ಬೈಬಲ್ ಎಲ್ಲರೂ ಯೇಸುನ ಅರ್ಥಕೋಬೇಕು. ಅಂದರೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಇಂಟ್ರೆಸ್ಟ್ ತೋರಿಸಿದ್ರೆ ದೇವ್ರ ಕಡೆ, ಯೇಸು ಯಾರು ಅಂತ ತಿಳ್ಕೊಳಕ್ಕೆ ಇಂಟ್ರೆಸ್ಟ್ ಪಟ್ರೆ ದೇವ್ರ ಮುಂದೆ ದಾರಿ ತೋರಿಸ್ತಾರೆ. ಖಂಡಿತವಾಗಿ ಅದೇ ನಿಮ್ಮ ಜೀವಿತದಲ್ಲಿ ಆಗಿದ್ದು. ಹೌದು, ನೀವು ಯೇಸು ಕ್ರಿಸ್ತನ ನಂಬಲಿಕ್ಕೆ ಬೇಡ ಇತ್ತು, ಆದ್ರೆ ಬೈಬಲ್ ಆದ್ರೂ ಓದಿ ಕ್ರಿಶ್ಚಿಯನ್ ಅಂದ್ರೇನೆ ಆಗ್ತಾ ಇರ್ಲಿಲ್ಲ. ಅಷ್ಟು ದ್ವೇಷ ಮಾಡ್ತಿದ್ರಿ. ಇಷ್ಟ ಅಂದ್ರೆ ದ್ವೇಷ ಅನ್ನೋದಕ್ಕಿಂತ ಇಷ್ಟ ಇರ್ಲಿಲ್ಲ, ಅವ್ರ ಜೊತೆ ಸೇರೋಕೆ ಇಷ್ಟನೇ ಇರ್ಲಿಲ್ಲ. ಆದ್ರೆ ಜೀಸಸ್ ತಿಳ್ಕೊಂಡೆ, ಅದು ವಾಕ್ಯಗಳ ಮುಖಾಂತರ ನಿಮ್ಮ ದೇವರು ಬದಲಾಯಿಸಿದ್ರು. ಓಕೆ, ಹಾಗಾದ್ರೆ ದಿವ್ಯಾಶ್ರೀ, ನಿಮ್ಮ ಒಂದು ಮುಂದಿನ ನಿರೀಕ್ಷೆ ಏನಾಗಿದೆ? ಯೇಸುವಿಗಾಗಿ ನಾನು ಕೊನೆ ಉಸಿರಿರೋವರೆಗೂ ಯೇಸುವಿಗಾಗಿ ಜೀವಿಸ್ಬೇಕು ಅಂತ. ಎಂದಿಗೂ ಯೇಸುನ್ ಬಿಟ್ಟು ನಾನು ಬದುಕಲ್ಲ. ಯೇಸುಗಾಗಿ ಯೇಸುವಿನ ದೇವ್ರ ಚಿತ್ತದಂತೆ ನಾನು ನಡಿಬೇಕು ಅಷ್ಟೇ. ಇದಾದ್ಮೇಲೆ ನನ್ನ ಕುಟುಂಬ, ನನ್ನ ಕುಟುಂಬದವ್ರು, ನನ್ನ ರಿಲೇಟಿವ್ಸ್, ನನ್ನ ಆಫೀಸ್ ಸ್ಟಾಫ್ಸ್ ಎಲ್ಲರೂ ರಕ್ಷಣೆ ಹೊಂದಬೇಕು. ಖಂಡಿತವಾಗಿ ಆಮೇನ್, ಹಾಗೇ ಆಗ್ಲಿ. ಈ ಒಂದು ಯೌವನ ಪ್ರಾಯದಲ್ಲಿಯೇ ನೀವು ಕ್ರಿಸ್ತನಿಗಾಗಿ ಇಂಥ ಒಂದು ದೃಢತೆ ಹೊಂದಿಕೊಂಡಿದ್ದೀರಿ. ಯಾಕಂದ್ರೆ ಲೋಕದ ವಿಷಯಗಳು ನೋಡುವಾಗ ಏನಾಗ್ತದೆ ಅಂದ್ರೆ, ಅನೇಕ ಬಾರಿ ನಮ್ಗೆ ಲೋಕದ ವಿಷಯಗಳು ಎಳಿತವೆ. ಅದೊಮ್ಮೆ ಕ್ರಿಸ್ತನ ಪ್ರೀತಿ ನಮ್ಮ ಹೃದಯದಲ್ಲಿ ಇದ್ರೆ, ಎಷ್ಟು ಶೋಧನೆಗಳು ಬಂದ್ರೂ ಸಹ ಒಂದು ನಿಮಿಷ ನಾವು ಕಣ್ಣು ಮುಚ್ಚಿದ್ರೆ ಸಾಕು, ಯೇಸು ಸ್ವಾಮಿಯ ಪ್ರೀತಿ ನಮ್ಮ ಹೃದಯಕ್ಕೆ ಬಂದ್ರೆ ನಾವೇ ಹೇಳ್ತೇವೆ. ಅಂದ್ರೆ ನನ್ನ ಜೀವಿತದಲ್ಲಿ ಆದಂತ ಅನುಭವ ಸಹ, ಎಷ್ಟೋ ಕಷ್ಟಗಳು ಬಂದ್ರೆ ಯೇಸು ಸ್ವಾಮಿ ನೀನಿದ್ಯಲ್ಲ ಸಾಕು, ನಡೆಸ್ತಿ. ಈ ಒಂದು ಯೌವನ ಪ್ರಾಯದಲ್ಲಿ ನಿಮ್ಮ ಒಂದು ಆಸೆ ಆಗಿದೆ ಯೇಸು ಸ್ವಾಮಿಯನ್ನೇ ಕಡೆ ಉಸಿರಿರುವ ತನಕ ಖಂಡಿತವಾಗಿಯೂ ದೇವರು ನಿಮ್ಮ ಆಸೆಯ ಪ್ರಕಾರ ನಿಮ್ಮ ಕುಟುಂಬವನ್ನು, ನಿಮ್ಮ ತಾಯಿ, ನಿಮ್ಮ ತಮ್ಮಂದಿರನ್ನು, ಅಷ್ಟೇ ಅಲ್ಲದೆ ನಿಮ್ಮ ಆಫೀಸ್ ಸ್ಟಾಫ್ ಅವರು ರಕ್ಷಣೆಗೆ ಬರಲಿ ಎಂಬುದಾಗಿ ನಿಮ್ಮ ಆಸೆ. ಖಂಡಿತವಾಗಿಯೂ ದೇವರು ಅವರೆಲ್ಲರನ್ನು ರಕ್ಷಣಾ ಹಾದಿಗೆ ತರ್ತಾರೆ. ಮತ್ತೆ ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮ ಭವಿಷ್ಯತ್ತನ್ನು ಹೇರಳವಾಗಿ ಆಶೀರ್ವದಿಸಲಿ, ನಿಮ್ಮ ಹೃದಯದ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ. ಅಷ್ಟೇ ಅಲ್ಲದೆ ನಿಮ್ಮಂತ ಅನೇಕ ಇಂಥ ಸಹೋದರಿಯರು, ಯೌವನಸ್ಥ ಸ್ತ್ರೀಯರು ಇದ್ದಾರೆ, ನಮಗೆ ಯಾರು ಇಲ್ಲ, ನಮ್ಮನ್ನೆಲ್ಲರೂ ತ್ಯಜಿಸಿ ಬಿಟ್ಟಿದ್ದಾರೆ, ಪ್ರೀತಿಸುವವರಿಲ್ಲ ಎಂಬುದಾಗಿ ಹೇಳುವವರಿಗೆ ನೀವು ಮಾರ್ಗದರ್ಶಕರಾಗಿ ದೇವರು ನಿಮ್ಮನ್ನು ಬಲವಾಗಿ ತನ್ನ ಸೇವೆಯಲ್ಲಿ ಉಪಯೋಗಿಸಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಹೀಗೆ ದೇವ್ರ ಸೇವೆ ಎಲ್ಲ ಮಾಡ್ತಾ ಇದೀವಿ ನಾವು. ಹೀಗೆ ಹಾಸ್ಪಿಟಲ್ಗೆ ಹೋಗ್ತೀವಿ, ಹಾಸ್ಪಿಟಲ್ನಲ್ಲಿ ಟ್ರ್ಯಾಕ್ಸ್ ಕೊಡೋದು, ಅವ್ರಿಗೋಸ್ಕರ ಪ್ರೇಯರ್ ಮಾಡೋದು, ಆಮೇಲೆ ಬಸ್ ಸ್ಟಾಪ್ನಲ್ಲಿ ಯಾರಾದರೂ ಸಿಕ್ಕಿದ್ರೆ ದೇವ್ರ ಬಗ್ಗೆ ಹೇಳೋದು, ಈ ಥರ ಎಲ್ಲ ಮಾಡ್ತಾ ಇದ್ದೀನಿ.
ದೇವ್ರು ನಡೆಸ್ತಾ ಇದ್ದಾರೆ. ಎಲ್ಲೆಲ್ಲಿ ದೇವ್ರ ಸುವಾರ್ತೆ ಸಾರಬೇಕು ಅಲ್ಲೆಲ್ಲ ಸಾರಲ್ಪಡ್ತಾ ಇದೆ. ನನ್ನ ಮುಖಾಂತರ ದೇವ್ರ ಕಾರ್ಯ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ದೇವರಿಗೆ ಸ್ತೋತ್ರ. ನಿಮ್ಮ ನೀವು ಒಂದು ಪ್ರಾಯದಲ್ಲಿ ದೇವರು ಅದ್ಭುತವಾಗಿ ಉಪಯೋಗಿಸ್ತಿದ್ದಾರೆ. ಇನ್ನೂ ಸಹ ಉಪಯೋಗಿಸಲಿ ನಿಮ್ಮನ್ನು. ದೇವರ ಹೇರಳವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ನೀವೀಗ ತಾನೇ ಕೇಳಿದ್ರಿ ದಿವ್ಯಶ್ರೀ ಅವರ ಸಾಕ್ಷಿ. ಅವರು ಈ ಒಂದು ಯೌವನ ಪ್ರಾಯದಲ್ಲಿ ಸಹ ದೇವರಿಗಾಗಿ ಜೀವಿಸಬೇಕು ಎಂಬುದಾಗಿ ಅವರ ಆಸೆ. ಅವರು ಹೇಳ್ತಾರೆ, ಆದಷ್ಟು ಮಂದಿಗೆ ನಾನು ಸುವಾರ್ತೆ ಹೇಳ್ತೇನೆ. ಅವರ ಒಂದೇ ಆಸೆ ಆಗಿದೆ, ನನ್ನ ಹಾಗೆ ಅನೇಕರಿದ್ದಾರೆ, ನನ್ನಾಗೆ ಅನೇಕ ಜನರಿದ್ದಾರೆ, ಅವರಿಗೆ ಈ ಒಂದು ದೇವರ ಪ್ರೀತಿಯ ಬಗ್ಗೆ ಅರಿವಾಗಬೇಕು, ದೇವರನ್ನು ಅವರು ಸಹ ಅವರ ಜೊತೆಯಲ್ಲಿ ಕಂಡುಕೊಳ್ಬೇಕು. ಎಷ್ಟೋ ನಮ್ಮ ಸುತ್ತಮುತ್ತಲು ಎಷ್ಟೋ ಯೌವನಸ್ಥಿಯರು ನಮ್ಮನ್ನು ಪ್ರೀತಿಸುವವರಿಲ್ಲ, ನಮ್ಮನ್ನು ಸಂತೈಸುವವರಿಲ್ಲ ಎಂಬುದಾಗಿ ಇರ್ಬೋದು. ನೀವು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವ ಅನೇಕ ವೀಕ್ಷಕರು ಸಹ ನೀವು ಯೋಚಿಸಿರ್ಬೋದು, ನಮ್ಮನ್ನು ಯಾರು ಪ್ರೀತಿಸುವವರಿಲ್ಲ. ಖಂಡಿತವಾಗಿ ಹಾಗೆ ಯೋಚಿಸಬೇಡಿ ವೀಕ್ಷಕರೇ. ಖಂಡಿತವಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವ ಆತನಿಗೆ ಹೆಚ್ಚಾಗಿ ಪ್ರೀತಿಸುವ ಆತ ನಮ್ಮ ದೇವರಾಗಿದ್ದಾರೆ. ನಾವು ಎಣಿಸ್ಬೋದು ನಮಗೆ ಅವರಿದ್ದಾರೆ ಇವರಿದ್ದಾರೆ. ಇಲ್ಲ ಪ್ರಿಯರೇ, ಯೇಸು ಸ್ವಾಮಿಗೆ ಹೆಚ್ಚಾಗಿ ಪ್ರೀತಿಸುವವರು ನಮ್ಮನ್ನು ಈ ಲೋಕದಲ್ಲಿ ಯಾರೂ ಇಲ್ಲ. ಈ ಒಂದು ಸಾಕ್ಷಿ ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ನಮ್ಮೊಂದಿಗಿದ್ದಾರೆ ಎಂಬ ಒಂದು ನಿರೀಕ್ಷೆಯನ್ನು ತರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ. ಅಲ್ಲಿಯ ತನಕ ವೀಕ್ಷಿಸಿ ಆಸರೆ ಟಿವಿ. ವಂದನೆಗಳು.